ಇನ್ನು ನಮ್ಗೆ ನ್ಯಾಯ ಕೊಡ್ಲಿ. ನನ್ನ ಮಕ್ಕಳು ಎಲ್ಲೋಗವ್ರೆ ಕರ್ಸು. ನನ್ನ ಮಕ್ಕಳು ರಾತ್ರಿ ಹೋದ್ ನನ್ನ ಮಕ್ಕಳು ಬಂದಿಲ್ಲ. ಗಣಪತಿ ತಗೊಂಬಂದ್ರು ತಾನೆ. ಗಣಪತಿ ತಂದಾಗ ಪೂಜೆ ಮಾಡಿದಾಗ ಮಾಡ್ಬೇಕಾಗಿತ್ತು. ಅಲ್ಲಿ ಸರ್ಕಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ರಂತೆ. ಸರ್ಕಲ್ ಅಲ್ಲಿ ಈಗ ಯಾಕೆ ಹೊಡೆದ್ರು? ಕಲ್ಲಲ್ಲಿ ಹೊಡೆದವ್ರೆ. 144 ಸೆಕ್ಷನ್ ಇದೆ. 5 ಜನರಿಗಿಂತ ಜಾಸ್ತಿ ಸೇರಂಗಿಲ್ಲ. ನೀವಿಲ್ಲಿ ಬಂದ್ರೆ ಪೊಲೀಸರು ನಿಮ್ಮನ್ನ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನಮಗೂ ನ್ಯಾಯ ಬೇಕು ಸರ್, ನಮಗೂ ನ್ಯಾಯ ಬೇಕು. ನಮ್ಮ ಮಕ್ಕಳಿಗೆಲ್ಲ 45 ಜನ ಹೇಳ್ಕೊಂಡು ಹೋಗೋರಲ್ಲ, ಅದು 4 ಸೆಕ್ಷನ್ ಅಲ್ವಾ? ಅದು ಸೆಕ್ಷನ್ ಅಲ್ವಾ ಸರ್? 45 ಜನ ಕರ್ಕೊಂಡು ಹೋಗ್ತಾರೆ. ಒಂದ್ ಊರೊಳಗೆ ನುಗ್ಗಿ 45 ಜನ ಕರ್ಕೊಂಡು ಹೋಗೋರಲ್ಲ, ಅದು ಸೆಕ್ಷನ್ ಆಗಲ್ವಾ? ಅದಕ್ಕೆ ನಾವು ಬಂದ್ ಕೂತಿದೀವಿ. ಸೆಕ್ಷನ್ ಜಾರಿ ಆಗ್ಲಿ, ಇನ್ನೊಂದ್ಸಲ ಜಾರಿ ಆಗ್ಲಿ ಅಂತಾನೆ ಬಂದ್ ಕೂತಿದೀವಿ ನಾವು. ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ಮಗ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಕರ್ಕೊಂಡು ಹೋಗೋರೆ. ಎಲ್ಲಿಗೂ ನಿಮ್ಗೆ ಕೇಳಿಲ್ಲ. ಏನ್ ಮಾಡ್ತಿದ್ರು ನಿಮ್ಮ ಮಗ? ಏನ್ ಮಾಡ್ತಿದ್ರು ರಾತ್ರಿ? ಗಣಪತಿ ಮನೇಲೇ ಇದ್ರು ಸರ್. ಅವ್ರು ಎಲ್ಲೂ ಹೋಗಿಲ್ಲ. ಇಲ್ಲಿ ಗಣೇಶನ್ ಗುಡಿತಾನೆ ಇಲ್ಲ. ಅವ್ರು ಗಣೇಶನ್ ಗುಡತಲೂ ಇಲ್ಲ. ಮನೇಲಿ ಇದ್ದವ್ರು ಎಲ್ಲ ಬಂದು ಊಟ ಮಾಡಿ ಮನಗಿದ್ದವ್ರನ್ನ ಕದ ಹೊಡೆದಿ ಕರ್ಕೊಂಬಂದವ್ರೆ. ಬೀಗ ಹೊಡೆದಿದ್ರ? ನಮ್ ಗೇಟಿನ ಬೀಗ ಹೊಡೆದ್ ಬಿಟ್ಟು ಒಳಗಡೆ ಬಂದವ್ರೆ. ಚಪ್ಪಲಿ ಕಾಲಲ್ಲೆಲ್ಲ ಒಳಗಡೆ ಬಂದವ್ರೆ. ನಮ್ಮ ಮಕ್ಳು ಎಲ್ಲೋಗೋರೆ ಅಂತ ನಮಗ್ ಗೊತ್ತಿಲ್ಲ. ಕರ್ಕೊಂಡ್ ಬಿಡ್ಲಿ ನಮ್ಮ ಮಕ್ಳು. ಈಗ ನೀವು ಇಲ್ಲಿ ಕೂತ್ ಏನ್ ಮಾಡ್ತೀರಿ? ಕುಳಿತ್ಕೊಂಡು ಏನ್ ಮಾಡ್ತೀರಿ? ನಾವು ಕೂತು ನಮ್ಮ ಮಕ್ಳು ತೋರ ಗಂಟ ನಾವು ಹೋಗಲ್ಲ. ನಮ್ಮ ಮಕ್ಳು ತೋರ ಬರ್ಬೇಕು. ನಮ್ಮ ಮುಂದಕ್ಕೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಹೋಗಿರೋ ಮಕ್ಳುಗಳನ್ನ ನಾವ್ ಇಲ್ಲಿ ಇದೀವಿ ಅಂತ ಕರ್ಕೊಂಡ್ ತೋರ್ಸ್ಬೇಕು. 1 ಗಂಟೆ ರಾತ್ರಿ ಕರ್ಕೊಂಡ್ ಹೋಗಿರೋದು. 10 ಗಂಟೆ ಟೈಮ್ ಆಗೈತೆ. ಆಲೆ 10:15 10:45 ಗಂಟೆ ಟೈಮ್ ಆಯ್ತು. ಇವತ್ತವರೆಗೂ ನಮ್ಮ ಮಕ್ಳು ತೋರ್ಸಿಲ್ಲ ನಮ್ಗೆ. ಕೇಳೋದು ಒಂದೇ ಮಾತು. ಈಗ ಕಂಪ್ಲೀಟ್ ಬಂದ ತಾನೆ ಪೊಲೀಸ್ನವನು, ಮನೆ ತಕ್ಕ ಬಂದ ತಾನೆ. ಬಂದಾಗ ಯಾರಮ್ಮ ಈ ತರ ಮಾಡ್ಬೋದ ಅಂತ ಕೇಳ್ಬೇಕತ್ ನ್ಯಾಯ ರೀತಿಗೆ. ಹೋಗಿ ಬಾಗ್ಲು ಹೊಡೆದೊಡ್ದು ಪೊಲೀಸ್ ಹುಡುಗರ್ನೆಲ್ಲ ಎಳ್ಕೊಂಬರೋದು. ಆ ಹೆಂಗಸ್ರು ಅಷ್ಟು ಮೀರಿ ಬಂದ್ರು ರೇಪ್ ಮಾಡಿದ್ರೆ ನನ್ನ ಮಗ ಆಯ್ತಾನೆ? ಹೇಳು. ಅಲ್ಲ ಹೇಳು ಅದನ್ನೆಲ್ಲ. ಕಾನೂನು ಈ ಕಾನೂನು ಮಾತ್ರ ಇಲ್ಲ ಇವನ್ಗೆ. ಇದಕ್ ಮಾತ್ರ ಅವ್ನು ತಿಳ್ಕೊಂಬತ್ತಾರೆ. ಇವರೇ ಪೊಲೀಸ್ ಕಂಡಿರೋನು. ಮಗು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಯಾಕೆ? ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಅಪ್ಪ ಬೇಕು ಅಂತಾರೆ. ರಾತ್ರಿಯಿಂದ 10 ಅವರ್ ಆಯ್ತು. ನಮ್ಮ ಅಪ್ಪ ಕೂಡ ನಮ್ಮ ಅಪ್ಪನ ತೋರಿಸಿ ಅಂತ ನಾನು ಎಲ್ಲಿ ತೋರ್ಸೋಣ? ನಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದೀರ ಅಂತಲ್ಲ, ಇವ್ ಮಕ್ಕಳು ಅಂತಾವೆ. ನಮ್ಮ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು? 1 ಗಂಟೆ ರಾತ್ರಿ ಸರ್. ಏನ್ ಮಾಡಿದ್ರು? ಬಂದು ಎಳ್ಕೊಂಡ್ ಬಂದ್ರು. ಯಾಕಂತ ಹೇಳ್ಕೊಂಡು ಹೋದ್ರು? ಯಾಕೆ ಏನ್ ಹೇಳಿಲ್ವಂತ ಅವ್ರು ನಿಮ್ಗೆ ಹೊಡೆದ್ರ? ಹೊಡಿಲಿಲ್ಲ, ತೋರ್ಸಕ್ ಬಂದ್ರು. ನಮ್ಗೆ ಹೋಗ್ ನಮ್ಮ ಹೊಡಿಕೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಳಿಗೆ ಸುತ್ತಲೂ 4-5 ಜನ ಯಾರನ್ನ ಜಾಡ್ಸಿ ನನ್ನ ಮಗ ಈಗ ಹೊಸಮನೆ ತಾಯಿಂದ ಬಂದವನೇ. ನನ್ನ ಮಗ ಗಣೇಶನ್ ಬಿಡಕ್ಕೂ ಹೋಗಿಲ್ಲ ಅಂದಿದ್ಕೆ ಜಾಡ್ಸಿ ಇಂತಕ್ಕೆ ತೆಳ್ಬಿಟ್ಟು ರೂಲ್ ದೊಣ್ಣೆ ಎತ್ತಿದ್ರು. ಯಾಕೆ ಹೊಡಿತೀರಾ? ನನ್ನ ಮಗ ಹುಷಾರಿಲ್ಲ, ಈಗ ಬಂದು ಮನ್ಗವನೆ ಅಂದರೆ ನಿನ್ನ ಒಳಿಕೆ ಹಾಕ್ತೀನಿ ಅಂತ ಕೇಳ್ತಾವನೆ ಪೊಲೀಸ್ನವನು. ಯಾಕೆ ಹಾಕ್ತೀಯ ಅಂತ ಜಗಳಾಡ್ರೆ ಹೆಂಗೆ ಬೈತೀಯ? ನಿನ್ನ ಮಗನ್ನು ನಿನ್ನ ಕೇಸ್ ಫಿಟ್ ಮಾಡ್ತೀನಿ ಒಳಿಕೆ ಅಂತ ಎದುರಿಸ್ತಾವನೆ. ಏಕವ ಒಳಿಕೆ ಫಿಟ್ ಮಾಡ್ತೀನಿ, ನಿನ್ನ ಮಗನ್ನ ಒಳಿಕೆ ಅರೆಸ್ಟ್ ಮಾಡಿಸ್ತೀನಿ. ಯಾವಾಗ ಏನು ಮಾಡ್ತೀಯ ಅಂದ. ಅದಕ್ಕೆ ಯಾಕೆ ಮಾಡ್ತೀಯ? ನಾವೇನು ತಪ್ಪು ಮಾಡಿದ್ದೀವಿ? ಅದೇನಕ್ಕೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇಲ್ಲಿ ಈ ಬೀದಿಲಿ ಮೈಸೂರು ರೋಡಲ್ಲಿ ಅವರು ಗೌರ್ಮೆಂಟ್ ಜಾಗದಲ್ಲಿ ಬಂದವ್ರೆ. ಇಲ್ಲ ಬರಬೇಡಿ ಅನ್ನೋದು ಅವ್ರದ್ದೊಂದು ತಪ್ಪು. ಇದು ನೆಕ್ಸ್ಟ್ ಮಧ್ಯರಾತ್ರಿ 1 ಗಂಟೆಲಿ ಏಕಾಏಕಿ ಬಂದ್ಬಿಟ್ಟು ಒದ್ಬಿಟ್ಟು ಶರ್ಟ್ ಬನ್ನಿಲ್ಲ ಚಡ್ಡಿಲಿರ ನಂಗೆ ಕಾಲರ್ ಹಿಡ್ಕೊಂಡು ಹೇಳ್ಬಿಟ್ಟು ಆಚಕಾಕೋರು. ಇದು 2ನೇ ತಪ್ಪು. ಯಾರು ನ್ಯಾಯ ಕೊಡ್ತೀರಾ? ಈಗ ನಮ್ಗೆ ನ್ಯಾಯ ಬೇಕು, ಕೊಡಿ ಸರ್. ಇವ್ರು ಹೇಳ್ತಾರೆ ನಮ್ಗೆ ಹೊಡೆದ್ಬಿಟ್ಟಾರೆ ಅಂತ. ನಮ್ಮ ಮಕ್ಳು ಕೊಡ್ತಾರೆ, ನಾವೇನ್ ಮಾಡ್ಬೇಕು? ಎಲ್ಲ ತುಟ್ಟಿ ಬಾಯಿಗೆಲ್ಲ ಒಳಗೆ ಹಾಕ್ಸ್ಕೊಂಡು ನಮ್ಮನೆ ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗನ ಬರ್ತಡೇ ಇತ್ತು ಅಂತ ಚಾಕ್ಲೇಟ್ ತಗೊಳಕ್ ಬಂದಿರೋದು ಟೌನ್ಗೆ. ಇವ್ರು CC ಕ್ಯಾಮ್ರಾ ತೋರಿಸ್ಲಿ ಬಿಡಿ. ಅದ್ ಯಾರು ಮಾಡೋದು? ಸ್ಟೇಷನ್ ಎದುರು ಬಂದು ಕೂತಿದ್ದಾರೆ. ನಮ್ಮವ್ರನ್ನೆಲ್ಲ ರಾತ್ರಿ ಕರ್ಕೊಂಡು ಬಂದಿದ್ದಾರೆ ಅಂತ. ಹೌದು. ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ. 1 ನಿಮಿಷ ಇರಿ, 10 ಸೆಕೆಂಡ್ ಡಿಲೇ ಇದೆ. ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ 1 ನಿಮಿಷ. ಚೆಕ್
ಹಲೋ, ಕೇಳಿಸ್ತಾ ಇದೆಯಾ? ತೋರಿಸ್ಲಿ ಬಿಡ್ರಿ. ಇದು ನಮ್ಗೆ ನ್ಯಾಯ ಕೊಡ್ಲಿ. ನನ್ನ ಮಕ್ಕಳು ಎಲ್ಲೋಗವ್ರೆ ಕರ್ಸು. ನನ್ನ ಮಕ್ಕಳು ರಾತ್ರಿ ಹೋದ್ ನನ್ನ ಮಕ್ಕಳು ಬಂದಿಲ್ಲ. ಗಣಪತಿ ತಗೊಂಬಂದ್ರು ತಾನೆ. ಗಣಪತಿ ತಂದಾಗ ಪೂಜೆ ಮಾಡಿದಾಗ ಮಾಡ್ಬೇಕಾಗಿತ್ತು. ಅಲ್ಲಿ ಸರ್ಕಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ರಂತೆ. ಸರ್ಕಲ್ ಅಲ್ಲಿ ಈಗ ಯಾಕೆ ಹೊಡೆದ್ರು? ಕಲ್ಲಲ್ಲಿ ಹೊಡೆದವ್ರೆ. 144 ಸೆಕ್ಷನ್ ಇದೆ. 5 ಜನರಿಗಿಂತ ಜಾಸ್ತಿ ಸೇರಂಗಿಲ್ಲ. ನೀವಿಲ್ಲಿ ಬಂದ್ರೆ ಪೊಲೀಸರು ನಿಮ್ಮನ್ನ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನಮಗೂ ನ್ಯಾಯ ಬೇಕು ಸರ್, ನಮಗೂ ನ್ಯಾಯ ಬೇಕು. ನಮ್ಮ ಮಕ್ಳಿಗೆಲ್ಲ 45 ಜನ ಹೇಳ್ಕೊಂಡು ಹೋಗೋರಲ್ಲ, ಅದು 4 ಸೆಕ್ಷನ್ ಅಲ್ವಾ? ಅದು ಸೆಕ್ಷನ್ ಅಲ್ವಾ ಸರ್? 45 ಜನ ಕರ್ಕೊಂಡು ಹೋಗ್ತಾರೆ. ಒಂದ್ ಊರೊಳಗೆ ನುಗ್ಗಿ 45 ಜನ ಕರ್ಕೊಂಡು ಹೋಗೋರಲ್ಲ, ಅದು ಸೆಕ್ಷನ್ ಆಗಲ್ವಾ? ಅದಕ್ಕೆ ನಾವು ಬಂದ್ ಕೂತಿದೀವಿ. ಸೆಕ್ಷನ್ ಜಾರಿ ಆಗ್ಲಿ, ಇನ್ನೊಂದ್ಸಲ ಜಾರಿ ಆಗ್ಲಿ ಅಂತಾನೆ ಬಂದ್ ಕೂತಿದೀವಿ ನಾವು. ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ಮಗ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಕರ್ಕೊಂಡು ಹೋಗೋರೆ. ಎಲ್ಲಿಗೂ ನಿಮ್ಗೆ ಕೇಳಿಲ್ಲ. ಏನ್ ಮಾಡ್ತಿದ್ರು ನಿಮ್ಮ ಮಗ? ಏನ್ ಮಾಡ್ತಿದ್ರು ರಾತ್ರಿ? ಗಣಪತಿ ಮನೇಲೇ ಇದ್ರು ಸರ್. ಅವ್ರು ಎಲ್ಲೂ ಹೋಗಿಲ್ಲ. ಇಲ್ಲಿ ಗಣೇಶನ್ ಕುಡಿತಾನೆ ಇಲ್ಲ. ಅವ್ರು ಗಣೇಶನ್ ಬಿಡತಲೂ ಇಲ್ಲ. ಮನೇಲಿ ಇದ್ದವ್ರು ಎಲ್ಲ ಬಂದು ಊಟ ಮಾಡಿ ಮನಗಿದ್ದವ್ರನ್ನ ಕದ ಹೊಡೆದಿ ಕರ್ಕೊಂಬಂದವ್ರೆ. ಬೀಗ ಹೊಡೆದಿದ್ರ? ನಮ್ ಗೇಟಿನ ಬೀಗ ಹೊಡೆದ್ ಬಿಟ್ಟು ಒಳಗಡೆ ಬಂದವ್ರೆ. ಚಪ್ಪಲಿ ಕಾಲಲ್ಲೆಲ್ಲ ಒಳಗಡೆ ಬಂದವ್ರೆ. ನಮ್ಮ ಮಕ್ಳು ಎಲ್ಲೋಗೋರೆ ಅಂತ ನಮಗ್ ಗೊತ್ತಿಲ್ಲ. ಕರ್ಕೊಂಡ್ ಬಿಡ್ಲಿ ನಮ್ಮ ಮಕ್ಳು. ಈಗ ನೀವು ಇಲ್ಲಿ ಕೂತ್ ಏನ್ ಮಾಡ್ತೀರಿ? ಕುಳಿತ್ಕೊಂಡು ಏನ್ ಮಾಡ್ತೀರಿ? ನಾವು ಕೂತು ನಮ್ಮ ಮಕ್ಳು ತೋರ ಗಂಟ ನಾವು ಹೋಗಲ್ಲ. ನಮ್ಮ ಮಕ್ಳು ತೋರ ಬರ್ಬೇಕು. ನಮ್ಮ ಮುಂದಕ್ಕೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡು ಹೋಗಿರೋ ಮಕ್ಳುಗಳನ್ನ ನಾವ್ ಇಲ್ಲಿ ಇದೀವಿ ಅಂತ ಕರ್ಕೊಂಡ್ ತೋರ್ಸ್ಬೇಕು. 1 ಗಂಟೆ ರಾತ್ರಿ ಕರ್ಕೊಂಡು ಹೋಗಿರೋದು. 10 ಗಂಟೆ ಟೈಮ್ ಆಗೈತೆ. ಆಲೆ 10:15 10:45 ಗಂಟೆ ಟೈಮ್ ಆಯ್ತು. ಇವತ್ತವರೆಗೂ ನಮ್ಮ ಮಕ್ಳು ತೋರ್ಸಿಲ್ಲ ನಮ್ಗೆ. ಕೇಳೋದು ಒಂದೇ ಮಾತು. ಈಗ ಕಂಪ್ಲೀಟ್ ಬಂದ ತಾನೆ ಪೊಲೀಸ್ನವನು. ಮನೆ ತಕ್ಕ ಬಂದ ತಾನೆ. ಬಂದಾಗ ಯಾರಮ್ಮ ಈ ತರ ಮಾಡ್ಬೋದ ಅಂತ ಕೇಳ್ಬೇಕತ್ ನ್ಯಾಯ ರೀತಿಗೆ. ಹೋಗಿ ಬಾಗ್ಲು ಹೊಡೆದೊಡ್ದು ಪೊಲೀಸ್ ಹುಡುಗರ್ನೆಲ್ಲ ಎಳ್ಕೊಂಬರೋದು. ಆ ಹೆಂಗಸ್ರು ಅಷ್ಟು ಮೀರಿ ಬಂದ್ರು ರೇಪ್ ಮಾಡಿದ್ರೆ ನನ್ನ ಮಗ ಆಯ್ತಾನೆ? ಹೇಳು. ಅಲ್ಲ ಹೇಳು ಅದನ್ನೆಲ್ಲ. ಕಾನೂನು ಈ ಕಾನೂನು ಮಾತ್ರ ಇಲ್ಲ ಇವನ್ಗೆ. ಇದಕ್ ಮಾತ್ರ ಅವ್ನು ತಿಳ್ಕೊಂಬತ್ತಾರೆ. ಇವರೇ ಪೊಲೀಸ್ ಕಂಡಿರೋನು. ಮಗು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಯಾಕೆ? ನಮ್ಗ ಇದು ಅನ್ಯಾಯ ಆಗಿದೆ. ನಮ್ಮ ಅಪ್ಪ ಬೇಕು ಅಂತಾರೆ ರಾತ್ರಿಯಿಂದ. 10 ಅವರ್ ಆಯ್ತು. ನಮ್ಮ ಅಪ್ಪ ಕೂಡ ನಮ್ಮ ಅಪ್ಪನ್ ತೋರಿಸಿ ಅಂತ ನಾನು ಎಲ್ಲಿ ತೋರ್ಸೋಣ? ನಮ್ಮ ಮಕ್ಕಳು ಕರ್ಕೊಂಡ್ ಬಂದಿದ್ದೀರ ಅಂತಲ್ಲ, ಇವ್ ಮಕ್ಕಳು ಅಳ್ತಾವೆ. ನಮ್ಮ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು? 1 ಗಂಟೆ ರಾತ್ರಿ ಸರ್. ಏನ್ ಮಾಡಿದ್ರು? ಬಂದು ಎಳ್ಕೊಂಡ್ ಬಂದ್ರು. ಯಾಕಂತ ಹೇಳ್ಕೊಂಡು ಹೋದ್ರು? ಯಾಕೆ ಏನ್ ಹೇಳಿದ್ರು ಅಂತ ಅವ್ರು ನಿಮ್ಗೆ ಹೊಡೆದ್ರ? ಹೊಡಿಲಿಲ್ಲ, ತೋರ್ಸಕ್ ಬಂದ್ರು. ನಮ್ಗೆ ಹೋಗ್ ಹೊಡಿಕೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಳಿಗೆ ಸುತ್ತಲೂ 4-5 ಜನ ನಿಂತ್ಕೊಂಡು ಯಾರನ್ನ ಜಾಡ್ಸಿ ನನ್ನ ಮಗ ಈಗ ಹೊಸಮನೆ ತಾಯಿಂದ ಬಂದವನೇ. ನನ್ನ ಮಗ ಗಣೇಶನ್ ಬಿಡಕ್ಕೂ ಹೋಗಿಲ್ಲ ಅಂದಿದ್ಕೆ ಜಾಡ್ಸಿ ಇಂತಕ್ ತೆಳ್ಬಿಟ್ಟು ರೂಲ್ ದೊಣ್ಣೆ ಎತ್ತಿದ್ರು. ಯಾಕೆ ಹೊಡಿತೀರಾ? ನನ್ನ ಮಗ ಹುಷಾರಿಲ್ಲ ಈಗ ಬಂದು ಮನ್ಗವನೆ ಅಂದ್ರೆ ನಿನ್ನ ಒಳಿಕ್ ಹಾಕ್ತೀನಿ ಅಂತ ಕೇಳ್ತಾವನೆ ಪೊಲೀಸ್ನವನು. ಯಾಕೆ ಹಾಕ್ತೀಯ ಅಂತ ಜಗಳಾಡ್ರೆ ಹೆಂಗ್ ಬೈತೀಯ? ನಿನ್ನ ಮಗನ್ನು ನಿನ್ನ ಕೇಸ್ ಫಿಟ್ ಮಾಡ್ತೀನಿ ಒಳಿಕೆ ಅಂತ ಎದುರಿಸ್ತಾವನೆ. ಏಕವ ಒಳಿಕೆ ಫಿಟ್ ಮಾಡ್ತೀನಿ, ನಿನ್ನ ಮಗನ್ನ ಒಳಿಕೆ ಅರೆಸ್ಟ್ ಮಾಡಿಸ್ತೀನಿ. ಯಾವಾಗ ಏನು ಮಾಡ್ತೀಯ ಅಂದ. ಅದಕ್ಕೆ ಯಾಕೆ ಮಾಡ್ತೀಯ? ನಾವೇನು ತಪ್ಪು ಮಾಡಿದ್ದೀವಿ? ಅದೇನಕ್ಕೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಈ ಬೀದಿಲಿ ಮೈಸೂರು ರೋಡಲ್ಲಿ ಅವರು ಗೌರ್ಮೆಂಟ್ ಜಾಗದಲ್ಲಿ ಬಂದವ್ರೆ. ಇಲ್ಲ ಬರಬೇಡಿ ಅನ್ನೋದು ಅವ್ರದ್ದೊಂದು ತಪ್ಪು. ಇದು ನೆಕ್ಸ್ಟ್ ಮಧ್ಯರಾತ್ರಿ 1 ಗಂಟೆಲಿ ಏಕಾಏಕಿ ಬಂದ್ಬಿಟ್ಟು ಒದ್ಬಿಟ್ಟು ಶರ್ಟ್ ಬನ್ನಿಲ್ಲ ಚಡ್ಡಿಲಿರ ಕಾಲ